ಮಾಡ್ತಾ ಇದ್ದೀನಿ ನಿನ್ನೆ ಅಯ್ಯೋ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಎಲ್ರು ನೋ ಚೀಟಿಂಗ್ ಕ್ಲೋಸ್ ಯುವರ್ ಐಸ್ ನನ್ನ ಮೇಲೆ ಯಾರು ತೆಗಿಬಾರ್ದು ಸರ್ಪ್ರೈಸ್ ಕಂಗ್ರಾಚುಲೇಷನ್ ಚೆನ್ನಾಗಿದ್ಯಾ ಫೋಟೋಸ್ ತಗೊಳ್ಳಿ ಫೋಟೋಸ್ ತಗೊಳ್ಳೋದು ದೂರ ದೂರ ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಣ್ಣ ಅಕ್ಕ ಮೈನಲ್ಲಿ ರೆಡಿ ಎಲ್ಲ ಸ್ಮೈಲ್ ಮಾಡಿ ಸ್ವಲ್ಪ ಹಿಂದೆ ಕಡೆಗೆ ಬಂದ್ರೆ ಎಲ್ಲ ನಾವು ಕಷ್ಟಪಟ್ಟಿದ್ದಕ್ಕಿಂತ ಅಕ್ಕ ಇನ್ನೂ ತುಂಬಾ ನಾವ್ ಕಷ್ಟಪಟ್ಟಿದ್ದಕ್ಕಿಂತ ಇನ್ನೊಂದು ಚೂರು ನೀವು ಕಷ್ಟಪಟ್ಟಿದ್ರೆ ನೀವು ಅನ್ಕೊಂಡು ಮಾರ್ಕ್ಸ್ ಬರ್ತಿತ್ತು ನಾನು ಪ್ರಗತಿ ಸರಿತಾಗೆ ಥ್ಯಾಂಕ್ಸ್ ಮಾಡಬೇಕು. ಅವಳು ಈ ಡ್ಯಾನ್ಸ್ ಕ್ಲಾಸ್ ಬಂದಿಲ್ಲ ಅಂತಂದ್ರೆ ಅವ್ರ ಮೂಲಕ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆಮೇಲೆ ಇವನ್ನೆಲ್ಲ ಪರಿಚಯನೇ ಆಗ್ತಿರ್ಲಿಲ್ಲ ನಾನು. ಸೊ ಐ ಥ್ಯಾಂಕ್ ಪ್ರಗತಿ ಫಸ್ಟ್, ಆಫ್ಟರ್ಸ್ ಅಣ್ಣ, ಅಕ್ಕ, ಸೀನಿಯರ್ಸ್ ಎಲ್ಲ ನಾನು ಥ್ಯಾಂಕ್ ಮಾಡ್ಕೊತೀನಿ. ಎಸ್ಪೆಷಲಿ ಅಕ್ಕ ಅಂಡ್ ದೇವಣ್ಣ. त्रिशूल है देखो मगर ಕ್ಲಾಸಲ್ಲಿ ಏನೇನು ಮಾಡ್ತಿದ್ಯಲ್ಲ ಹೇಳು. ಏನೇನ್ ಟೀಕೆ ಮಾಡ್ತಾ ಇದ್ದೆ ಎಲ್ಲ ಹೇಳು. ಎಕ್ಸಾಮ್ ಹೌದು, ಅಣ್ಣ ಎಕ್ಸಾಮ್ ಅಲ್ಲಿ ಹೆಲ್ಪ್ ಮಾಡಿದ್ರು ಅದನ್ನೇ ಹೇಳ್ಬೇಕು. ನಾನು ಮಾತಾಡಲಿಲ್ಲ ಹೇಳೋಕೆ ಬರ್ತಿಲ್ಲ ಅಮ್ಮ. ತುಂಬ ಥ್ಯಾಂಕ್ಸು, ತುಂಬ ಎಫರ್ಟ್ಸ್ ಆಗಿದ್ದೀರಮ್ಮ. ಅಲ್ಬಿಟ್ಟು ಹೋಗ್ಬೇಕು ಮಾತಾಡ್ತದೆ नेक्स्ट दाल बाटी घणो हेल्प किया तो घणो धन्यवाद दूं. एग्जाम में जाते हैं
बीच में गाना होता है कि एग्जाम्स होते का नंबर मम्मी मोटिवेट किया You're telling your mom motivated, so you उधर देख क्या One love Come here. for mama. Come. ಅಲ್ಲಿ ಹೇಳೋ सुप्रिया ನೀನು ಒಳಗಡೆ ಹೋಗು सुप्रिया Zoom. दीक्षा One thanks for mama. Very fast. ಕರ್ಕೊಂಡು ಹೋಗು ದೀಕ್ಷಾ ಕಿರ್ತನ ಸಾಕು ನೀವಿದೆ ನಮ್ಮ ಕ್ಲಾಸ್ ಅಲ್ಲಿ ದೀಕ್ಷಾ ಏ ಹುಷಾರು ಸಂಪದ ಅದೇ ये बोल आपका मम्मा मैं और मम्मी ने गाने प्यार करो थैंक्स फॉर सो मच मोटिवेशन मोटिवेशन के लिए आप कमेंट करते प्लीज ಹಾ ನೆಕ್ಸ್ಟ್ ಯಾರು ಇನ್ನೊಂದು 3 ಜನ ಇದು ನಾನು ವೆಲ್ಕಮ್ 3 days ಥ್ಯಾಂಕ್ ಯು ಇಷ್ಟು ದೊಡ್ಡ ಬೇಬಿಸ್ ಬಿಟ್ಟು ನಾನು ಇರಕ್ಕಾಗಲ್ಲ ಅಲ್ಲ ಅದಕ್ಕೆ ನೀವು ಬೇಬಿಗಿಂತ ನಮ್ಮನ್ನೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಗೋ ಓಕೆ ಥ್ಯಾಂಕ್ ಯು ಫಾರ್ ಹೇಳು ಯುವರ್ ನಿಮ್ಮ ಮಮ್ಮಿ ಡ್ಯಾಡಿಗೆ ಏನಾದ್ರು ಹೇಳೋದಕ್ಕೆ ಥ್ಯಾಂಕ್ ಯು ಮಮ್ಮಿ ಫಾರ್ ಸಪೋರ್ಟಿಂಗ್ ಡ್ಯಾಡಿ ಹೇಳೋ ಥ್ಯಾಂಕ್ ಯು ಡ್ಯಾಡಿ ಪ್ರೋಗ್ರಾಮ್ ನೋಡಿದ್ದಕ್ಕೆ ಅಂತ ಥ್ಯಾಂಕ್ ಯು ಡ್ಯಾಡಿ ಪ್ರೋಗ್ರಾಮ್ ಹೇಳು ಇದೆ ಕರೆಕ್ಟ್ ಆಗಿ ಹೇಳು ಡ್ಯಾಡಿ ಏನು ಬೇಕು ಹೇಳು ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು ಅದನ್ನು ಹೇಳು ಹೋಗಿ Thank you, Mummy and Papa, for supporting me. Mummy, thank you so much for dropping me every time to the class. ನೆಕ್ಸ್ಟ್ ಅದು ಸಾಧನೆ ತೋರಿದೆ. ಡ್ಯಾಡಿ ಇದು ನೀನು ವಸ್ತು ನೆಕ್ಸ್ಟ್ ಬಾಬು ತುಂಬಾ ಸಪೋರ್ಟ್ ಮಾಡಿದ್ರಿ ಮತ್ತೆ ಪಪ್ಪ ನನ್ನ ಡ್ರಾಪ್ ಮಾಡಿ ಮತ್ತೆ ಪಿಕಪ್ ಮಾಡೋದು ಅವರಿಗೆಲ್ಲ ತುಂಬಾ ಕಷ್ಟ ಆದ್ರೂ ಬರ್ತಾ ಇದ್ರು ಮತ್ತೆ ಹೋಗ್ತಾ ಇದ್ರು ಎಕ್ಸಾಮ್ ಡೇ ಕೂಡ ಅಷ್ಟೇ ಮತ್ತೆ ರಿಸಲ್ಟ್ ಬಂದ್ಮೇಲೆ ಅವ್ರು ಏನು ಹೇಳಿರ್ಲಿಲ್ಲ ನನಗೆ ಮತ್ತೆ ನಾನು ಬರ್ಬೇಕಂದ್ರೂ ಕೂಡ ಹೋಗ್ಬೇಕಂದ್ರೂ ಕೂಡ ಅವರೇ ಬಂದು ಪಿಕಪ್ ಮಾಡ್ಕೋಬೇಕಾಗಿತ್ತು ನನ್ನ ಅಷ್ಟು ದೂರ ಹೋಗ್ಬೇಕು ಒಬ್ಬರೇ ಬಿಡ್ತಾ ಇರಲಿಲ್ಲ ಇವಾಗನೇ ನನಗೆ ಬಸ್ಸಲ್ಲಿ ಹೋಗೋಕೆ ಕೂಡ ಅಲೋ ಮಾಡ್ತಾ ಇದ್ದಿಲ್ಲ ಅವ್ರು ಫಸ್ಟ್ ಎಲ್ಲ ಅವರೇ ಬರಬೇಕಾಗಿತ್ತು ಅಷ್ಟೇ ಥ್ಯಾಂಕ್ ಯು ಅಪ್ಪ ಏನು ನಿಮ್ಮ ಪಪ್ಪ ಥ್ಯಾಂಕ್ ಯು ನನ್ನ ಫಾರ್ ಸಪೋರ್ಟಿಂಗ್ ಮೀ ಐ ಲವ್ ಯು ಸೋ ಮಚ್ ನಿಮ್ಮ ಇನ್ನಿಬ್ರು ಫ್ಲೈಯಿಂಗ್ 1000 ಇರು ಚಂದ್ರೆ ಎದುರು ಅಲ್ವಾ ಸಮಾಧಾನ ನಾನು ಹಾಲ್ ಟಿಕೆಟ್ ಬಿಟ್ಟೋದಾಗ ಅಣ್ಣ ಹಾಲ್ ಟಿಕೆಟ್ ತಂದುಕೊಟ್ಟಿದ್ದು ಅಮ್ಮ ಮತ್ತು ಅಪ್ಪನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಮ್ಮ ಯಾವಾಗಲೂ ಸಪೋರ್ಟಿಂಗ್ ಆಗಿ ಇರ್ತಾರೆ ಅಮ್ಮ ಮತ್ತು ಅಪ್ಪದ ಎಫರ್ಟ್ಸ್ ತುಂಬ ಇದೆ ನಿಮ್ಮ ಮೋಟಿವೇಶನ್ ನಮ್ಮ ಅಪ್ಪ ಅಮ್ಮಕ್ಕಿಂತ ನೀವೇ ತುಂಬ ಸಪೋರ್ಟ್ ಮಾಡಿದ್ದೀರಾ ನಾನು ಎಕ್ಸಾಮ್ ಇವಾಗ ಬರೀತೀನಿ ಅಂದರೆ ನಿಮ್ಮ ಕಾಲಲ್ಲಿ ಐ ಆಮ್ ಸೋ ಹ್ಯಾಪಿ And thanks to my parents, they supported me a lot and got me through the ups and downs. Thank you, mom, for all your support. Thank you, sir, for the makeup.
ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೀರ. ಥ್ಯಾಂಕ್ ಯು ಸರ್. ನೀವು ಯಾವಾಗಲೂ ನನಗೆ ನಗಿಸ್ತಾ ಇರ್ತೀರ. ಏನೇ ಆಗಿಲ್ಲ. ಥ್ಯಾಂಕ್ ಯು. ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಬೇರೆ ಕಡೆ ಇದ್ದಾಗೂ ಓದಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಬೃಂದ ಥ್ಯಾಂಕ್ ಯು ಮ್ಯಾಮ್. ನೀವೇನು ಹೇಳ್ಸ್ಕೊಡ್ತೀನಿ ಅಥವಾ ನಮ್ಮಮ್ಮಗೆ ನಾನು ಎಕ್ಸಾಮ್ ಬರಬೇಕು ಅಂತ ಹೇಳಿದ್ದು ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮಮ್ಮ ಓದಿ ಬೈದಿ ಓದಿಸಿದ್ದಕ್ಕ ಪ್ಲೀಸ್ ಪಾಸ್ ಆದೆ. First thing, you are not supposed to degrade yourself. That will be telling. It all depends on life. It's okay. ಇನ್ನೊಂದು ಸ್ಟೇಜ್ ಸಿಗುತ್ತೆ ಪ್ರೂವ್ ಮಾಡ್ಕೊಂಡು. ಅಕ್ಕ ಏನಲ್ಲ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಮಲ್ಲಿ ಅಮ್ಮ ಥ್ಯಾಂಕ್ ಯು ಅಣ್ಣ. ಹಾಲ್ ಟಿಕೆಟ್ಗೆ ಮತ್ತು ಸೀಟ್ಗೆ ಯಾವ ಸೀಟ್ ಅಷ್ಟೇ ಆ ಸೀಟ್ಗೆ ಕರೆಕ್ಟ್. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಡ್ಯಾಡಿ చెప్పಮ್ಮ మెయిన్ మీ డాడీ పోయి ప్రాణం పెట్టుకుంటాడు. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಬೃಂದ ಅಕ್ಕ, ಸುಪ್ರಿಯಕ್ಕ, ಯಶು ಅಕ್ಕ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಮತ್ತು ಅನ್ನ ಎಕ್ಸಾಮ್ ಮಾಡೋದು ಮಿಡಿಲಲ್ಲಿ ಕೂರಿಸಿದ್ರು ಹ್ಯಾಪಿಯಾಗಿ ಕಾಪಿ ಮಾಡೋದಕ್ಕೆ. ಬಟ್ ಇನ್ವಿಜಿಲೇಟರ್ಸ್ ಅಂತ ಕೆಳಗಡೆ ಕೂರಿಸಿದ್ರು. ಮತ್ತೆ ಇದು ಈ ಎಕ್ಸಾಮ್ ಕ್ಲಾಸಿಂದ ನಮ್ಮ IT ಹೇಳ್ತಾರೆ ಅಲ್ಲ, ವನಿಷಾ, ದೀಕ್ಷಾ ಅಂತ ಎಲ್ಲ ಬ್ರಾಂಚಸ್ ಅವರು ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರಿ. ಇದಾದ್ರೆ ತುಂಬಾ ಫನ್ ಇತ್ತು. ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ವಿ, ಮೆಮೊರೀಸ್ ತುಂಬಾ ಕ್ರಿಯೇಟ್ ಮಾಡ್ಕೊಂಡ್ವಿ. ಮಮ್ಮಿ ಸಪೋರ್ಟ್ ಮಾಡಿದ್ದಕ್ಕೆ थैंक यू अक्का, तुम्हें मला लई मोटिवेट करला आणि मला मार्क्स आलता मला लई खुशी होला. आणि आमच्या दादाला थँक्स दादा. To start first, special thanks to Akka and all the seniors. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಿ. ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಆಗಿದ್ದಿಂದಾನೆ ತುಂಬ ಜನ ಪರಿಚಯ ಆದರು, ತುಂಬ ಕ್ಲೋಸ್ ಆದ್ವಿ, ಜಾಸ್ತಿ ಫ್ರೆಂಡ್ಸ್, ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗೋದ್ವಿ. ಆಲ್ಮೋಸ್ಟ್ ಐ ಕಾಂಟ್ ಟೆಲ್ ಫೀಲಿಂಗ್ಸ್ ಸಪೋರ್ಟ್ಗೆ ವೆರಿ ವೆರಿ ಥ್ಯಾಂಕ್ ಯು. ಬೃಂದ ಅಕ್ಕ, ಸುಪ್ರಿಯಾ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಶುಭ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೀರ್ತನ. ನಾವು ಪ್ರಿಪರೇಷನ್ ಟೈಮಲ್ಲಿ ವಿಡಿಯೋ ಕಾಲ್ ಅದು ಇದು ಮಾಡಿಕೊಂಡು ಪ್ರಿಪರೇಷನ್ ಅದು ಇದು ಫೈನಲಿ ನನಗೆ ಮಾರ್ಕ್ಸ್ ಬಂತಲ್ಲ ಅಂತ ತುಂಬ ಹ್ಯಾಪಿ ಇದೆ. I'll go with my parents. ತುಂಬಾ thank you. They supported me a lot. ಎಷ್ಟೊತ್ತಲ್ಲಾದ್ರೂ ಬಾಬು ಸಫಾರಿ ಎಷ್ಟು ದೂರ ಆದ್ರೂ ಕರ್ಕೊಬಂದು ಇಲ್ಲಿ ಬಿಟ್ಟು ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಅಲ್ವಾ ಅದು ಕೂಡ ಚಾನ್ಸ್. ಇದು ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಸೇರ್ಕೊಂಡಿದ್ರು ಅಪ್ಪನಿಗೆ ಇಷ್ಟ ಇದ್ದಿಲ್ಲ.
ಅದಾದಮೇಲೆ ಅಮ್ಮಂಗೆ ಫುಲ್ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಅಮ್ಮ ಸೇರಿಸಿದಾದ್ಮೇಲೆ ಅಪ್ಪ ಓಕೆ ಅಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಕಂಟಿನ್ಯೂ ಮಾಡಿದ್ರು. ಆಮೇಲೆ ITI ಕಾಲೋನಿ ಫ್ರೆಂಡ್ಸ್ ಇದ್ದಿದ್ದು ಜಾಯ್ನ್ ಆದರು. ಕೆಲವು ಜನ ಅವ್ರ ಜೊತೆ ಹೋಗಿ ಮತ್ತೆ ಬರೋದು ಸ್ವಲ್ಪ ಫನ್ನು ಪ್ಲಸ್ ಎಲ್ಲ ಎಕ್ಸೈಟ್ಮೆಂಟ್ ಇತ್ತು. ಸೆಂಟ್ರಲ್ಲಿ ಲಾಕ್ಡೌನ್ ಬಂದಿದ್ದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಮತ್ತೆ ಬಿಟ್ಟಿದ್ದಾದ್ಮೇಲೆ ಸ್ಟೆಪ್ಸ್ ಮತ್ತೆ ರೀಜಾಯ್ನ್ ಆದಮೇಲೆ ಫುಲ್ ಸ್ಟೆಪ್ಸ್ ಆಲ್ಮೋಸ್ಟ್ ಮರ್ತೋಗಿತ್ತು. ಅದಾದಮೇಲೆ ಮ್ಯಾಮ್ ತುಂಬ ಲೈಕ್ ಮತ್ತೆ ಸ್ಟೆಪ್ಸ್ ಹೇಳ್ಕೊಟ್ಟಿಲ್ಲ, ಕಂಟಿನ್ಯೂಷನ್ ಪ್ಲಸ್ ಅಡಗೂಸ್ ಎಲ್ಲ ಅದು ಮಾಡಿಬಿಟ್ಟು ಪ್ರಗತಿಗೆ ಥ್ಯಾಂಕ್ಸ್. ಅನುಶ್ರೀ ಅಂತ ಒಂದು ಗುಡ್ ಫ್ರೆಂಡ್ ನಮ್ಗೆ ಸಿಕ್ಕಿದ್ದು ಲಕ್ಕಿ. ಅವಳಂತ ಲೈಕ್ ಅವಳ ಪ್ರಿಪರೇಷನ್ ನೋಡಿನ ನಮಗೆ ಹೆಂಗೆ ಇದನ್ನ ಓದು ಅದು ಇಂಪಾರ್ಟೆಂಟ್, ಅವಳ ನೋಟ್ಸಲ್ಲಿ ಏನೇನು ಅವಳ ಇಂಪಾರ್ಟೆನ್ಸ್ ಅಂತ ಅವಳು ಇಟ್ಕೊಂಡು ನಮಗೆ ಆ ಬುಕ್ ಕೊಟ್ಟಿದ್ದು. ನಾವು ಅವ್ರ ಮನೆಯಿಂದ ಇಲ್ಲಿಗೆ 9-7 o'clock ಆದ್ರೂ ನಮ್ಮ ಜೊತೆಗೆ ಇದು ಇಂಪಾರ್ಟೆಂಟ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಹೇಳ್ಕೊಟ್ಲು. ಥ್ಯಾಂಕ್ಸ್ ಫಾರ್ ದಟ್. ಅದು ಫುಲ್ ಆದಮೇಲೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅಣ್ಣ. ಆ ಎಕ್ಸಾಮ್ ಏನೇ ಇಲ್ಲಿ ಕರ್ಕೊಂಬರೋದು ಮತ್ತೆ ಬಿಡೋದು ಎಲ್ಲ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಸೀನಿಯರ್ಸ್ ಮತ್ತು ಈ ಟೈಮಲ್ಲಿ ಅನುಶ್ರೀ ನಮ್ಮ ಫ್ರೆಂಡ್ಸ್ ಕಾತ್ಯಾಯನಿ ಕೂಡ ಮಿಸ್ ಮಾಡ್ಕೊಳ್ತೀನಿ. ಅವಳು ಎಲ್ಲ ಹೇಳ್ಕೊಟ್ಟಿದ್ದಾಳೆ. ಆಮೇಲೆ ಎಲ್ಲ ಸೀನಿಯರ್ಸ್ನ ರೇವತಿ ಹೇಳ್ಕೊಂಡು ಮಿಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಪೇರೆಂಟ್ಸ್, ಥ್ಯಾಂಕ್ ಯು ಅಮ್ಮ. ನಾನೀಗ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಬೇರೆ ಕ್ಲಾಸಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನನ್ನು ತುಂಬ ಕೇಳೋರು ನೋಡಿದ್ರು. ಆದರೆ ನೀವು ನನ್ನನ್ನು ತುಂಬ ಎಂಕರೇಜ್ ಮಾಡಿ ಎಕ್ಸಾಮ್ ನಾನು ಬೇಡ ಅಂತ ಅಳ್ತಾ ಇದ್ದರೆ ನೀವೇ ಕಟ್ಟು ಪರವಾಗಿಲ್ಲ ನೀನು ಹೋಗ್ತೀಯ ಅಂತ ಇದು ಮಾಡಿದೆ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಬಂದಾಗ ನೀವು ಸಪೋರ್ಟ್ ಮಾಡಿದ್ರಿ. ನನಗೆ ಜನನೇ ಕರ್ಕೊ ಟೈಮ್ ತುಂಬ ಹೇಳ್ಕೊಟ್ರೆ. ಒನ್ ವೀಕ್ ಅವ್ರ ಮನೆಗೆ ಹೋಗಿದ್ದೆ. 1 ವೀಕಲ್ಲಿ ಐಕ ಎಲ್ಲ ಹೇಳ್ಕೊಟ್ರು, ನೀವು ಎಲ್ಲ ಹೇಳ್ಕೊಟ್ರಿ. ಅದರಿಂದ ನಂಗೆ ಇಷ್ಟು ಮಾರ್ಕ್ಸ್ ಬಂದು. ಡ್ಯಾಡಿ ಕಾಲಾಗಲ್ಲ ಅಂದ್ರು ಕರ್ಕೊಂಬರ್ತಾ ಇದ್ರು ಇಷ್ಟು ದೂರ. ನನಗೆ ತುಂಬ ಥ್ಯಾಂಕ್ಸ್ ಡ್ಯಾಡಿ ಫಸ್ಟಲ್ಲೇ ಬೇಡ ಹಾಕೋದು ಅಂದರೆ ಪಾಪ ಗೊತ್ತಿಲ್ದಿರ ಮಮ್ಮಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ ನನ್ನನ್ನು ಇಷ್ಟು ಮಟ್ಟಕ್ಕೆ ಕರ್ಕೊಂಬಂದರು. ಥ್ಯಾಂಕ್ ಯು ಮಮ್ಮಿ. ನನ್ನನ್ನು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಅಣ್ಣ. ರಿಸಲ್ಟ್ ಬಂದಿದ್ದ ಏನೋ ಕಿಪ್ಸ್ತಿದ್ದೆ ಒಂದೇ ಮಾತ್ರ ಹೇಳಿ ಬೇಗ ನಿಮ್ಮ ಬಾಯಲ್ಲಿ ಕೇಳಿಸ್ಕೊಂಡು. ರಿಸಲ್ಟ್ ಬಂದಿದ ತಕ್ಷಣ ನಿಮ್ಮ ಬ್ಯಾಕ್ ಸೈಡಲ್ಲಿ ಏನೋ ಹೇಳ್ತಿದ್ದಲ್ಲ, ಏನು ಹೇಳಿ? ಮಮ್ಮಿ ನಾನು ಪಾಸ್ ಆದೆ ದುಬೈ ಪಾಲ. ಅಕ್ಕ ಮೋಟಿವೇಶನ್ ಮಾಡಿ ಜಾಸ್ತಿನೇ ಇತ್ತು. ಅಮ್ಮಂಗೆ ಗೊತ್ತಿರಲಿಲ್ಲ ನಾನು ಬರೀಬೋದು ಅಂತ. ಅಕ್ಕನ ಫೋನ್ ಮಾಡಿ ಅಮ್ಮಗೆ ಕಟ್ಟು ಅಂತ ಅಮ್ಮಗೆ ಕಟ್ಟಿದ್ದು. ಎಷ್ಟೇ ಕಷ್ಟ ಆದರೂ ಅಮ್ಮ ದುಡ್ಡು ಹೊಡಿಸಿ ಕಳಿಸಿದ್ದು ಎಲ್ಲ. ಥ್ಯಾಂಕ್ ಯು. ಕರ್ಕೊಂಡ್ಬಂದು ಬಿಟ್ಟು ಹೋಗೋರ್ಗೆ ಹೇಳ್ಬೇಕಲ್ಲ, ಪಪ್ಪಂಗೆ ಅಣ್ಣಂಗೆ. ಅಪ್ಪ ತುಂಬ ಕಷ್ಟಪಟ್ಟರು. ಎಷ್ಟೇ ಲೇಟ್ ಆಗಿದ್ರು ಆಫೀಸ್ಗೆ ಹೋಗೋದಿದ್ರು ಬಿಟ್ಟು ಮಾಡಿ ತುಂಬ ಕಷ್ಟಪಟ್ಟರು. ಎಲ್ಲರಿಗೂ ಥ್ಯಾಂಕ್ ಯು. ಅಣ್ಣ ನಾವು ಮ್ಯಾಮ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮ್ಯಾಮ್ ಯಾವತ್ತೂ ನಮಗೆ ಅದು ನಿಮ್ಮ ಕೈಲಿ ಆಗಲ್ಲ ಅದಾಗಲ್ಲ ಯಾವತ್ತೂ ಹೇಳಿಲ್ಲ.
ಫ್ಯಾಮಿಲಿ ಇಂತ ಮ್ಯಾಚ್ ಎಷ್ಟು ಎಲ್ಲಾನು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮೇನ್ ಆಗಿದ್ರು ಸಾಕ ಸುಪ್ರಿಯಾಕ ಮತ್ತು ದೇವಣ್ಣ ಶುಭಕ್ಕೆ ಎಲ್ಲ ಸೀನಿಯರ್ಸ್ಗೂ ಥ್ಯಾಂಕ್ಸ್ ಇರಬೇಕು. ಅವರೆಲ್ಲ ಮ್ಯಾಮ್ಗೆ ರೈಟ್ ಮಾಡಿದ್ದಂಗೆ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಪ್ರಾಕ್ಟಿಕಲ್ಸ್ ಇದ್ದಾಗ ಅವ್ರು ಬರ್ದೇ ಹೋಗೋದಾಗಿತ್ತು. ಆದರೆ ಅವರಷ್ಟು ಕಷ್ಟಪಟ್ಟು ಆ ಮಗುನ ಮನೆಯಲ್ಲಿ ನಮಗೋಸ್ಕರ ಎಕ್ಸಾಮ್ಗೆ ನನಗೆ ಅವತ್ತು ಪೂರ್ತಿ ದಿವಸ ನನ್ನ ಜೊತೆನೇ ಇದ್ರು. ಅದು ನಮ್ಗೆ ಅಪ್ಪ ಏನು ಗೊತ್ತಾಗ್ತಿರಲಿಲ್ಲ ಅಂತ ಅನ್ಸುತ್ತೆ. ಇಷ್ಟು ಮಟ್ಟಿಗೆ ಬರ್ಬೇಕಂದ್ರೆ ಮ್ಯಾಮೇ ಕಾರಣ. ಮತ್ತೆ ಥ್ಯಾಂಕ್ ಯು ಅಪ್ಪ ಅಮ್ಮ. ನಾನು ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಅಪ್ಪಂಗೆ ನನ್ನಿಂದ ಏನು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇಂಟೆನ್ಷನ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಮಾರ್ಕ್ಸ್ ಕೊಟ್ಟಲ್ಲಿ ಕೂಡ ನನ್ನ ಹತ್ರ ಏನೂ ಹೇಳ್ಕೊಂಡಿರ್ಲಿಲ್ಲ. ಅಂದರೆ ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ನೀನು ಆ ಥರ ಮಾಡಬೇಕಾಗಿತ್ತು ಈ ಥರ ಮಾಡಬೇಕಂತ ಯಾವತ್ತೂ ನನ್ನ ಆ ಥರ ಯಾವತ್ತೂ ಏನು ಹೇಳಿರಲಿಲ್ಲ. ಥ್ಯಾಂಕ್ ಯು ಅಣ್ಣ ಅಪ್ಪ ಮತ್ತು ಅಮ್ಮ. I'll put zoom on everyone. See all of you. ಥ್ಯಾಂಕ್ ಯು ಅಣ್ಣ, ಎಲ್ಲರಿಗೂ ಥ್ಯಾಂಕ್ಸು. ಮತ್ತು ಅಮ್ಮನೂ ತುಂಬ ಎಫರ್ಟ್ ಹಾಕಿದ್ದಾರೆ. ನನ್ನನ್ನು ಓದಿಸಿ ಎಲ್ಲ ಮಾಡಿ ನಾನು ಟೆಸ್ಟಲ್ಲಿ ಎಲ್ಲ ಚೂರು ಕಮ್ಮಿ ತಂದಿದ್ದೆ. ಆದರೂ ಅಮ್ಮ ಮೋಟಿವೇಶನ್ ಕೊಟ್ಟು ಫೈನಲ್ ಚೆನ್ನಾಗಿ ತೊಗೊತೀಯ ಅಂತ ಅಮ್ಮ ಮೋಟಿವೇಶನ್ ಕೊಟ್ಟರು. ಅಮ್ಮನೂ ಕೂಡ ಇಲ್ಲಿ ಬಾಬಾ ಸಾಹೇಬ್ ಪಾಳ್ಯಗಾಗಲಿ ITI ಆಗಲಿ ಫ್ರೆಂಡ್ ಜೊತೆ ಬಸ್ಸಲ್ಲಿ ಕಳ್ಸೋಕ್ಕೆ ಬಿಟ್ಟರು. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ತುಂಬ ಸಪೋರ್ಟ್ ಮಾಡಿದ್ರು. ನನಗೂ ಎಲ್ಲ ಹೇಳ್ಕೊಡ್ತಿ ಬರ್ತೀನಿ. ಮತ್ತು ಅನ್ನೋದು ಟೈಮ್ ಅಮ್ಮರು ಸಪೋರ್ಟ್ ಮಾಡ್ತಿದ್ರು, ಮೋಟಿವೇಟ್ ಮಾಡಿದ್ರು. ಮಾರ್ಕ್ಸ್ ಸಿಕ್ಕಮೇದು ಅಷ್ಟು ಸಿಕ್ಕಿದ್ರೆ ಸಾಕು ಅಂತಿದ್ರು. ನಿಮ್ಮ ಭಾಷೆ ಒಂದು ಲೈನ್ ನಿಂದೆ ಸ್ಲ್ಯಾಂಗಲ್ಲಿ ಮಾತಾಡ್ಬೇಕು. ಅಮ್ಮ ಥ್ಯಾಂಕ್ ಯು ಅಮ್ಮ ಸಪೋರ್ಟ್ ಮಾಡ್ಬೇಕು. ಅಕ್ಕ ನನ್ನ ಆ್ಯಂಡ್ ಆಲ್ ದ ಸೀನಿಯರ್ಸ್ ಆ್ಯಂಡ್ ಮೈ ಪ್ಯಾರೆಂಟ್ಸ್. ಮ್ಯಾಮ್ ನಮಗಿಂತ ಜಾಸ್ತಿ ಎಫರ್ಟ್ಸ್ ಹಾಕಿದ್ದಾರೆ. ಮೂಗಿನ ಮಗುಬಿಟ್ಟು ಎಕ್ಸಾಮಿಗೆ ಬರೋದು ತುಂಬ ಹಾರ್ಡ್ ವರ್ಕ್ ಆಯಿತು. ಪ್ರಾಕ್ಟಿಕಲಲ್ಲಿ ಮ್ಯಾಮ್ಸ್ ತುಂಬ ಓಡಾಡಿದ್ದಾರೆ, ತುಂಬ ಸ್ಟ್ರೆಸ್ ಆಗಿರ್ಬೋದು ಮ್ಯಾಮಿಗೆ. ನಾನು ಥ್ಯಾಂಕ್ ಯು Even when I got less marks, you motivated me. Chava, don't cry. Thank you. Okay. Once again, congratulations. ಎಲ್ರಿಗೂ ಕಡಿಮೆ ಮಾಡ್ಕೊಳ್ಳಿ, ಹೇಳ್ದಂಗೆ ಬಯಸ್ಕೊಳಕ್ ಶುರು ಮಾಡ್ಬಿಡ್ತೀರಾ. ಹೇಳ್ಕೊಂಡು ಹೋಗ್ತಾರಿಲ್ಲ ಬೇಕಪ್ಪ, ಸೈಲೆಂಟ್ ಆ ಮಕ್ಳು. ಬಾಬಾ ಸಾಹೇಬ್ ಪಾಳ್ಯದವರು ಅಷ್ಟೇ ಭಯ ಇದೆ ಯಾಕಂದ್ರೆ IT ಅವ್ರಿಗೆ ಒಂಚೂರು ಬಹಳ ಉದ್ದ ಕಾಲೋನಿ ಅವ್ರಿಗೆ ಅಂಡರ್ಲೈನ್ ದಿಸ್ ಕಾಲೋನಿ ಅವ್ರಿಗೆ ಮತ್ತೆ ಕೇಳ್ಪುರಂ ಏರಿಯಾ ಸರೌಂಡಿಂಗ್ ಅವ್ರಿಗೆ ತಾಲೂಕಿನಲ್ಲಿ ಇವಾಗ ಸೇರ್ಕೊಂಡಿದ್ದಾರೆ, ಬಟ್ ಮ್ಯಾನೇಜಬಲ್. ಸೊ ಸೀನಿಯರ್ಗೆ ಕಾಲಿಡ್ತಿದ್ದೀರಾ. ಹೋಪ್ಫುಲಿ ಕಂಟಿನ್ಯೂ ಮಾಡಿ ಜರ್ನಿನ, ಎಕ್ಸಾಮ್ಸ್ ಮುಗಿಸ್ಕೊಳ್ಳಿ. ನಿಮಗೆ ಎಕ್ಸಾಮ್ಸ್ ಎಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಅಷ್ಟೇ ಶ್ರದ್ಧೆಯಿಂದ ಕಳೀರಿ. ಇವಾಗ ಏನು ಮಾಡ್ತಿದ್ದೀರಾ ನೀವು ಅದಕ್ಕೂ 10 times ಅಷ್ಟು ಎಫರ್ಟ್ ನೀವು ಹಾಕಬೇಕಿರುತ್ತೆ. ಸೊ ಹೇಳ್ದಂಗೆ ಏನೇನೆ ಯಾರೋ ಹೇಳಿದ್ರು ವಿಶ್ಮಿತಾ, ಡೇ 1 ಸ್ಟಾರ್ಟ್ ಮಾಡಿ. ಪರ್ಫೆಕ್ಷನ್ ಅಂತೂ ಡೇ 1 ಶುರು ಆಗಬೇಕು. ಏನೋ ನೀವು ಕಲಿತು ಲಾಸ್ಟಲ್ಲಿ ಎಕ್ಸಾಮ್ ಟೈಮಲ್ಲಿ ನಾನು ಇದ್ರ ಟೈಮಲ್ಲಿ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊತೀನಿ ಅಂತಂದರೆ ಆಗುತ್ತೆ. ಶುರು ಮಾಡ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಆಲ್ರೆಡಿ ನಾನು ಸ್ಪೆಷಲಿ ಈ ಬ್ಯಾಚಲ್ಲಿ ಮಕ್ಕಳೆಲ್ಲ ಕೇಳ್ತಿದ್ರು ನಮಗೆಲ್ಲ ಏನು ಮಾಡಿಲ್ಲ ಅಂತೀವಿ. ಸೊ ಇಟ್ಸ್ ಲೈಕ್ ಇಯರ್ ಟು ಇಯರ್ ನಾವು ನಮಗೂ ಐಡಿಯಾಸ್ ಮಾಡ್ತಿದ್ದೇವೆ. ಈ ಬ್ಯಾಚ್ ನಮಗೆ ತುಂಬ ಅಂದರೆ ತುಂಬ ಒಳ್ಳೆ ಡಾನ್ಸರ್ಸ್
ಸ್ಯಾಟಿಸ್ಫೈಡ್. ಬಟ್ ಅದು 100 ಹೋಗ್ಬೇಕು ಅಂತಂದ್ರೆ ಯುವರ್ ಎಫರ್ಟ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಎಲ್ಲರೂ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಮ್ಮ ಕ್ಲಾಸಸ್ಗೆಲ್ಲ ಇನ್ನೂ ಒಂದು ರೇಂಜ್ ತಗೊಂಡು ಹೋಗಿ. ಇಟ್ಸ್ ಆಲ್ ಇನ್ ಯುವರ್ ಹ್ಯಾಂಡ್ಸ್. ಸೊ ಟೀಚರ್ ಮಾಡೋದ ಸೀನಿಯರ್ ಮಾಡೋದ ಅಲ್ಲ, ನೀವು ಸೀನಿಯರ್ಸ್ ಇವಾಗ ಇಲ್ಲಿಗಿರೋ ಒಂದು ಪ್ಲೇಸ್ನ ಈ ಸ್ಕೂಲ್ನ ಮತ್ತೆ ಮೇಲೆ ತಗೊಂಡು ಹೋಗ್ತೀರಾ ಅನ್ನೋದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚ್ ನಿಮಗೆ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಪ್ರೋಗ್ರಾಮ್ಸ್ ಅದು ಇದು ಅಂತಂದಾಗ ಫ್ಲೆಕ್ಸಿಬಲ್ ಇರೋದಕ್ಕೆ ನೀವು ಜಾಯಿನ್ ಆಗಿ ಪ್ರೋಗ್ರಾಮ್ಸ್ ಮಾಡೋದ್ರಿಂದ ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೋಜರ್ ಸಿಗುತ್ತೆ. ನಿಮ್ಮಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಅಂತಂದ್ರೆ ಕ್ಲಾಸಲ್ಲಿ ಮಾತ್ರ ಮಾಡಿದ್ರೆ ಅಲ್ಲ, 4 ಜನದ ಮುಂದೆ ಮಾಡಿದಾಗ ಮಾತ್ರನೇ. ಸೊ ಎಲ್ಲರೂ ಯಾರು ಎಷ್ಟೇ ದೂರ ಹೋದ್ರೂ ನಾನು ಇದ್ದಾರೆ ಅಂತ ಒಂದು ನೆನಪಿಟ್ಕೊಳ್ಳಿ. ಎನಿಥಿಂಗ್ ಯು ವಾಂಟ್ ಟು ಶೇರ್, ಎನಿಥಿಂಗ್ ಪರ್ಸನಲ್ ಆರ್ ಎಜುಕೇಶನ್ ರಿಲೇಟೆಡ್, ಎನಿಥಿಂಗ್ ಎನಿ ಟೈಮ್ ಅಣ್ಣ ಅವೈಲೇಬಲ್. ಯಾವಾಗಲಾದ್ರೂ ಆಗಲಿ ನಿಮ್ಗೆ ಏನೇ ಕಷ್ಟ ಅಂತಂದ್ರೂ ಒಂದೇ ಒಂದು ಫೋನ್, ನನ್ನ ನಂಬರ್ ಬ್ಯಾಕ್. ಸೊ ಮಚ್ ಆ್ಯಂಡ್ ಆಲ್ ಮೈ ಸ್ಟೂಡೆಂಟ್ಸ್, ನೀವು ಇಲ್ಲಿರಾ ಯಾವುದು ಅಷ್ಟು ಪಾಸಿಬಲ್ ಆಗೋದಕ್ಕೆ, ಅಷ್ಟು ವಾವ್ ಆಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಎವ್ರಿ ಟೈಮ್ ನಮ್ಮ ಜೊತೆಗೆ ಯಾರೋ ಹೇಳಿದ್ರು ರೈಟ್ ಹ್ಯಾಂಡ್ ಯಾರು ಹೇಳಿದ ಸೆಂಟೆನ್ಸ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಲ್ಲ. ಸೊ ಇವ್ರಿಂದಾನೇ ಈ ವಾವ್ ಮೂಮೆಂಟ್ಸ್ ಎಲ್ಲ. ಥ್ಯಾಂಕ್ ಯು ಎಲ್ಲ ಸೀನಿಯರ್ಸ್. ಅಕ್ಕನ್ನ ಒಂದು ಸ್ಟ್ರಾಂಗೆಸ್ಟ್ ವುಮೆನ್ ಆಗಿ ನಾನು ಅವತ್ತೇ ನೋಡಿದ್ದು. ಆ ಎಕ್ಸಾಮ್ ದಿನ ಸೀರಿಯಸ್ಲಿ. ಬಟ್ ಸ್ಟಿಲ್ ನನ್ನ ಒಂದು ಆ ಮೆಟರ್ನಿಟಿ ಟೈಮಲ್ಲಿ ನಾನು ಊಟ ಎಲ್ಲೂ ಹೊರಗಡೆ ತಿನ್ನಬಾರ್ದು ಅಂತ ಹೇಳಿ ಶಿ ಯೂಸ್ ಟು ಕುಕ್. ಅವ್ರು ಅಲ್ಲಿಂದ ಕುಕ್ ಮಾಡಿಕೊಂಡು ನನಗೆ ಸ್ಕೂಲಿಗೆ ತೊಗೊಂಬಂದು ಕೊಡ್ತಿದ್ರು. ನಿಮ್ಗೆ ಎಕ್ಸಾಮ್ ನಾನು 2 days ಬಂದಾಗೂ 2 days ಫುಡ್ ನನ್ಗೆ ಅವ್ರು ತೊಗೊಂಬಂದು ಕೊಡ್ತಿದ್ರು. ಇಟ್ ವಾಸ್ ನಾಟ್ ಅವ್ರಿಗೆ ಅದು ಅವಶ್ಯಕತೆ ಇರದಿರೋ ಅಂಥದ್ದು. ಶಿ ಇಸ್ ಸಚ್ ಎ ಗ್ರೇಟ್ ಲೇಡಿ. ಐ ಶುಡ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಅವ್ರ ಮನಸ್ಸಾದ್ರೆ ಇಡೀ ಕರ್ನಾಟಕದಲ್ಲಿ ಯಾವುದೇ 5 star ಹೋಟ್ಲಲ್ಲಿ ಯಾವುದೇ ಕಾಸ್ಟ್ಲಿ ಫುಡ್ ಆಗಲಿ, ಎಷ್ಟು ಕಾಸ್ಟ್ಲಿ ಇದ್ರೂ ಸಹ ಅಷ್ಟು ಕಾಸ್ಟ್ಲಿ ಫುಡ್ನು ಬೇಕಾದ್ರೆ ತಗೊಂಬಂದು ಕೊಡೋ ಕೆಪಾಸಿಟಿ ಇದ್ರೂ ಸಹ ಅವ್ರ ಕೈಯಾರೆ ಮನೆಯಿಂದ ಅಡುಗೆ ಮಾಡಿಕೊಂಡು ಅವರು ತಾಯಿ ದೇವರನಿಗೆ ಅಮ್ಮ ಅಂತ ಕರೆಯೋದು ಒಂದು 2-3 ಜನ ಅಷ್ಟೇ. ಅದರಲ್ಲಿ ಅವರು ಒಬ್ಬರು 1-2-3 ಜನನಷ್ಟೇ ಕರಿತಿದ್ದೀನಿ ನಾವು. ಅವ್ರ ಕೈಯಾರೆ ಅಡುಗೆ ಮಾಡಿಕೊಂಡು ಏನು ತಿನ್ನಬೇಕು ಅದನ್ನೇ ಅವರೆಲ್ಲ ಫಿಕ್ಸ್ ಸಮೇತ ತಗೊಂಬಂದು ನಮಗೆ ಕ್ಲಾಸ್ ಇದರಲ್ಲಿ ಫೀಲ್ ಮಾಡಿ ಅವ್ರು ನಿಜವಾಗ್ಲೂ ಹೇಳ್ತೀವಿ. 12 days ನಾವೇನು ಹೇಳಲಿಕ್ಕಾಗಿಲ್ಲ. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಆಗ್ತದೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ಮಕ್ಕಳಂತ ಬಂದಮೇಲೆ, ಎಕ್ಸಾಮ್ ಅಂತ ಬಂದಮೇಲೆ ತುಂಬ ಜನ ಒಂದು ಶೇಕ್ ಬಿಟ್ಟವ್ರು. ನಾವು ಆಗುತ್ತೋ ಇಲ್ಲೋ, ನಾವು ಮಾಡ್ತೀವೋ ಇಲ್ಲೋ. ಕೆಲವು ಮಕ್ಕಳಿದ್ದಾರೆ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಒಂದು ಇದೇ ಬಿಟ್ಟಿದ್ರು. ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಶುಗೆ, ಸೀನಿಯರ್ಸು ಎಲ್ಲರೂ. ಅದರಲ್ಲೂ ಸ್ಪೆಷಲಿ ಯಶುಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ನಾವು ಮಲೇಷಿಯಲ್ಲಿ ಹೋದಾಗ ಯಶು ಕಂಪ್ಲೀಟಾಗಿ ಕ್ಲಾಸಸ್ ನೋಡ್ಕೊಂಡಿದ್ದು, ಪ್ಲಸ್ಸು ಎಕ್ಸಾಮ್ ಮಕ್ಕಳದು ನೋಡ್ಕೊಂಡಿದ್ರು. ಅದಾದಮೇಲೆ ರೇವತಿ ವೆರಿಫಿಕೇಶನ್ಗೆ ರೇವತಿ ಹೋಗಿ ಹೆಲ್ಪ್ ಮಾಡಿದ್ದಾಳೆ. ಯಾರನ್ನೂ ಮರಿಬಾರ್ದು, ಯಾರನ್ನೂ ಬಿಟ್ಕೊಡ್ಬಾರ್ದು. ಮತ್ತೆ ಥಿಯರಿ ಕ್ಲಾಸಸ್ ಸಹ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ. ಇವೆಲ್ಲದಕ್ಕಿಂತಲೂ ಮೇಯ್ನ್ ಆಗಿ ಇನ್ನೊಬ್ಬರ ಬಗ್ಗೆ ಹೇಳಬೇಕು. ಈ ಕ್ಲಾಸಲ್ಲೇ ಒಂದು ಗ್ರೇಟ್ ಲೀಡರ್ ಇದ್ದಾರೆ. ಆ ಲೀಡರ್ ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ ಯಾರನ್ನೂ ಕೈ ಬಿಡ್ಲಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸ್ ಇದ್ದಾರೆ, ನೀವು ನಿಮ್ಮ ಫ್ರೆಂಡ್ಸಲ್ಲಿ ನೋಡಿರ್ತೀರಾ. ಈಗ ನಾನು ಇವ್ರಿಗೆ ತೋರಿಸ್ಬಿಟ್ರೆ ನನಗಿಂತಲೂ ಜಾಸ್ತಿ 1% 1 ಮಾರ್ಕ್ಸ್ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿರಲ್ಲ. ಬಟ್ ಒಂದು ಗ್ರೇಟ್ ಲೇಡಿ ಒಬ್ಬರಿದ್ದಾರೆ, ಗ್ರೇಟ್ ಒಂದು ಹುಡುಗಿ ಇದ್ದಾರೆ, ನಮ್ಮ ಅವ್ರು ಹಾಕಿರೋ ಎಫರ್ಟು ಯಾರು ಹಾಕಿರಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಕ್ಲಾಸ್ ಓಪನ್ ಮಾಡ್ತಿದ್ರು, ಬೆಳಿಗ್ಗೆನೆ ಬಂದು ಕ್ಲಾಸ್ ಓಪನ್ ಮಾಡ್ತಿದ್ರು. ಎಲ್ಲ ಮಕ್ಕಳಿಗೂ ಗ್ರೂಪ್ ಮಾಡ್ಕೊತಿದ್ರು, ಎಲ್ಲ ಮಕ್ಕಳಿಗೂ ಇದ್ದದ್ದು ಸ್ಟಡೀಸ್ಗೆ ಹೆಲ್ಪ್ ಮಾಡ್ತಿದ್ರು. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಶು ಅಂತಿದ್ದೀನಿ, ನಾನು ತುಂಬ ಥ್ಯಾಂಕ್ಸ್. ಮಕ್ಕಳಿಗೆಲ್ಲರಿಗೂ ಒಂದು ಒಳ್ಳೆ ಲೀಡರ್ ಇಲ್ಲ, ನಂಗೆ ಏನ್ ಖುಷಿ ಕೊಡುತ್ತೆ ಅಂತಂದ್ರೆ ವೈಡ್ ವೆರೈಟಿ ಆಫ್ ಸ್ವೀಟ್ಸ್ ದೇರ್. ಕಾಂತಿ ಸ್ವೀಟ್ಸ್
ಅದು ನೆಕ್ಸ್ಟ್ ಇಯರ್ ಎಲ್ಲಾ ತರದ ಸ್ವೀಟ್ ಒಂದು ಬಾಕ್ಸ್ ಅದು ನೆಕ್ಸ್ಟ್ ಟೈಮ್ ಹೇಳ್ತಾನೆ. ಬನ್ನಿ ಕಿರ್ಚ್ಬೇಡಿ ಪ್ಲೀಸ್, ಕಿರ್ಚ್ಬೇಡಿ ನಿಧಾನವಾಗಿ ಹೇಳಿ. ಎಲ್ಲ ಸ್ವೀಟ್ಸ್ ಇದ್ರಲ್ಲಿ ಸ್ವೀಟ್ ಹಾಕಿ. ಯಾಕೆ ಇಷ್ಟ ಎಕ್ಸ್ಪೆನ್ಸಿವ್? ಕೂಡ ಲವ್ ಮುಂದೆ ಇದು ತುಂಬಾ ಚೀಪ್ ಕೀರ್ತಿ ಮೈಂಡ್ ನೀವ್ ಎತ್ಕೊಂಡ್ರೆ ನಾನು ಎದ್ದೋಗ್ತೀನಿ ಮೇಲೆ. ಯಾಕಿದೆ ಯಾಕಿದೆ ಇರ್ಬಾರ್ದು ಅಕ್ಕ. ಇದನ್ನ ಕೊಟ್ಟಿದ್ರೆ ನಾವು ಉಂಡಿಗೆ ಹಾಕೊಂತಿದ್ವಿ. ಇದು ನಿಮ್ಗೆ ಹುಂಡಿ ಅಕ್ಕ, ಇದು ಗ್ರಾಟಿಟ್ಯೂಡ್ ಅಕ್ಕ, ಒಂದು ವೇ ಆಫ್ ಕಮ್ಮಿಲ್ ಪುಟ್ಟು ಓನರ್ ಕೊಡ್ಬೇಡಿ. ನಿಂಗೆ ಗೊತ್ತಾಗ್ಬಿಡ್ತು ಮೈಂಡ್ ವಾಯ್ಸ್. ನಾ ಕೈ ಬೆರಳಿಗೆ ಹಾಕೊಳೋದಿಲ್ಲ, ನಾನು ನಾನ್ ವೆಜ್ ತಿಂದಿದ್ದೀನಲ್ವಾ. ಮಾಸ್ಟರ್ ಸ್ಮೈಲ್ ಸ್ಮೈಲ್. ಇನ್ನು